ಹಾಯ್ ಹಾಯ್ ಈ ವೀಕೆಂಡ್ಗೆ ಊರಿಗೆ ಹೋಗೋಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು. ಯಾಕಂದರೆ 1 ಮಂತ್ ಆಯಿತು ಊರಿಗೆ ಹೋಗಿ. ಗೃಹ ಪ್ರವೇಶದ ವರ್ಷದ ಪೂಜೆಗೆ ಹೋಗಿದ್ದು. ಸೊ ಇವಾಗ ಹೋಗಬೇಕು. ಅದಕ್ಕೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ರೆಡಿ ಆಗಬೇಕು. ನಾವು ಮನೆ ಬಿಡೋ ಅಷ್ಟರಲ್ಲೇ ಆಲ್ಮೋಸ್ಟ್ 8 to 8:30 ಆಗಿತ್ತು. ಸೊ ಆನ್ ದ ವೇಲಿ ಹಾಗೇನೆ ಪೆಟ್ ಶಾಪ್ನ ವಿಸಿಟ್ ಮಾಡಿಬಿಟ್ಟು ಲಿಯೋಗೆ ಫುಡ್ಡು ಮತ್ತು ಮೆಡಿಸನ್ಸ್ನ ತೊಗೊಂಡ್ವಿ. ಲಿಯೋಗೆ ಬೇಕಿರೋದನ್ನೆಲ್ಲ ಪರ್ಚೇಸ್ ಮಾಡಿ ನಾವು ಬ್ಯಾಂಗ್ಳೂರ್ ಬಿಡೋ ಅಷ್ಟರಲ್ಲಿ ಆಲ್ಮೋಸ್ಟ್ 9:30 ಆಗಿತ್ತು. ನಾವು ಊರು ರೀಚ್ ಆಗೋ ಅಷ್ಟರಲ್ಲಿ ಟೈಮ್ ಆಲ್ರೆಡಿ 1:30 ಆಗಿತ್ತು. ಲಿಯೋ ಅಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದ್ದ. ಲಿಯೋಗೆ ಹೆಂಗೆ ಅಂದರೆ ಗೇಟಿಂದ ಆಚೆ ಮತ್ತು ಒಳಗಡೆ ಸಂದಿಯಲ್ಲಿ ಕೈ ಇಟ್ಟು ಮಾತಾಡೋದು, ಗೇಟ್ ಮುಟ್ಟೋದು ಅದೆಲ್ಲ ಇಷ್ಟ ಆಗಲ್ಲ, ಕಚ್ಬಿಡ್ತಾನೆ. ನಾವು ಅಮ್ಮಲ್ಲಿ ಅದನ್ನೇ ಹೇಳ್ತಾ ಇದ್ರು, ಗೇಟ್ ಟಚ್ ಮಾಡಬೇಡಿ, ಸಂದಿಯಲ್ಲಿ ಕೈ ಇಡಬೇಡಿ ಅಂತ. ನಾವು ಬರ್ತೀವಿ ಅಂದ್ಬಿಟ್ಟು ನಾವು ಅಮ್ಮ ದೋಸೆ ಮತ್ತು ಪಲ್ಯ ಮಾಡಿಟ್ಟಿದ್ರು, ಅದನ್ನು ತಿಂದ್ಬಿಟ್ಟು ಮಲ್ಕೊಂಡ್ವಿ. ಸೊ ಇದು ಮಾರ್ನಿಂಗ್ ವ್ಯೂ. ನಾವಿರೋ ಲೇಔಟಲ್ಲಿ ನಮ್ದು ಒಂದೇ ಮನೆ ಇರೋದು. ಎಷ್ಟು ಪೀಸ್ಫುಲ್ ಆಗಿರುತ್ತೆ ಗೊತ್ತಾ ಮಾರ್ನಿಂಗ್ ಟೈಮ್. ಅಜ್ಜಿನ ನೋಡ್ಕೊಂಬರೋಣ ಅಂದ್ಬಿಟ್ಟು ನಾವು ಅಮ್ಮ ಊರಿಗೆ ಹೋಗ್ಬೇಕು. ಅಂದರೆ ನಾವು ಅಮ್ಮರ ಅಮ್ಮನ ನೋಡೋಕ್ಕೆ. ಸೊ ಇವಾಗ ಹೋಗೋಣ ಅಂತ ಅಂದ್ಕೊಂಡು ಕುತ್ಕೊಂಡಿದ್ದೀವಿ. ಇವಾಗ ಹೊರಡಬೇಕು. ನಾವು ಅಮ್ಮ ಊರು ಬಂದ್ಬಿಟ್ಟು ಕೆದಿಗೆರೆ, ಹೊಸದುರ್ಗದಿಂದ ಒಂದು 10 ಕಿಲೋಮೀಟರ್ ಒಳಗೇನೆ ಬರುತ್ತೆ. ನಾವು ಅಮ್ಮ ಊರಿಗೆ ನಾವು ಹೋಗೋದು ಸ್ವಲ್ಪ ಕಮ್ಮಿನೇ, ಯಾಕಂದರೆ ನಾವು ಊರಿಗೆ ಹೋಗೋದೇ 1 or 2 ಡೇಸ್ಗೆ ಅಲ್ವಾ. ಸೊ ಮನೇಲೇ ಇರೋಕ್ಕೆ ಇಷ್ಟಪಡ್ತೀವಿ. ಸೊ ಈ ಸಲ ಅಮ್ಮನೂ ಅಜ್ಜಿನ ನೋಡಬೇಕು ಅಂತ ಅಂದರು ಅಂದ್ಬಿಟ್ಟು ಊರಿಗೆ ಹೋದ್ವಿ. ಊರಲ್ಲೇ ಇದ್ರು ನಾವು ಅಮ್ಮ ಆಚೆ ಹೋಗಲ್ಲ. ತುಂಬ ದಿನ ಆದಮೇಲೆ ಅವ್ರ ಅಮ್ಮನ ಮೀಟ್ ಮಾಡಿದ್ದು. ಕಂಡಿಡ್ಬಿಟ್ಟೆ. ಸೊ ಇವಾಗ ಹಂಗೆ ಎಳ್ಳೀರು ಕುಡಿಯೋಣ ಅಂತ ಅವ್ರ ತೋಟಕ್ಕೆ ನಡ್ಕೊಂಡು ಹೋಗ್ತಿದ್ದೀವಿ. ಇದರಿಂದ ಎಳ್ಳೀರು ಕುಡಿದು ಸ್ವಲ್ಪ ಹೊತ್ತಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮತ್ತೆ ರಿಟರ್ನ್ ಮನೆಗೆ ಹೋಗ್ಬೇಕು. ನಾವು ಹತ್ರ ಇರೋ ತೋಟಕ್ಕೆ ಅಲ್ವಾ ಹೋಗೋದು ಅಂದ್ಬಿಟ್ಟು ನೆಡ್ಕೊಂಡು ಬೇರೆ ಹೋಗಿದ್ವಿ. ಅಲ್ಲೋಗಿ ನೋಡಿದ್ರೆ ಆ ತೋಟದಲ್ಲಿ ಒಂದು ಮರದಲ್ಲೂ ಎಳ್ಳೀರಿಲ್ಲ, ಎಲ್ಲ ಕೀಳಿಸ್ಬಿಟ್ಟಿದ್ರು. ಅಲ್ಲಿಂದ ಮತ್ತೆ ಬೇರೆ ತೋಟಕ್ಕೆ ನೆಡ್ಕೊಂಡು ಹೋದ್ವಿ. ಅದು ಸ್ವಲ್ಪ ದೂರನೇ ಇತ್ತು. ಹೋಗೋ ಅಷ್ಟರಲ್ಲೇ ಸುಸ್ತಾಗಿತ್ತು. ನನ್ನ ತಮ್ಮ ಅದನ್ನೇ ರೇಗಿಸ್ತಾ ಇದ್ದ, ನೀವು 1 ಟೈಮ್ ಬರೋಕ್ಕೇ ಸುಸ್ತು ಅಂತೀರಾ, ಹಳ್ಳಿಯವರೆಲ್ಲ 4-5 ಸಲ ತೋಟಕ್ಕೂ ಮನೆಗೂ ಓಡಾಡ್ತಾರೆ ಅಂತ. ಈ ತೋಟದಲ್ಲಿ ಹಂಗೆ ಹೆಸ್ರು ಕಾಳನ್ನ ಹಾಕಿದ್ರು. ಫೈನಲಾಗಿ ಒಂದು ಮರನ ಸೆಲೆಕ್ಟ್ ಮಾಡಿ ಹತ್ತಕ್ಕೆ ಸ್ಟಾರ್ಟ್ ಮಾಡಿದರು. ಗಾಳಿ ಹೆಂಗಿತ್ತು ಅಂದರೆ ಹೆವಿಯಾಗಿತ್ತು. ನಾವು ಅದನ್ನೇ ರೇಗಿಸ್ತಾ ಇದ್ವಿ, ಗಾಳಿಯಿಂದ ತೂರ್ಕೊಂಡು ಹೋಗ್ಬಿಟ್ಟಿಯಾ ಅಂತ. ಯಾಕಂದರೆ ಅವ್ನು ತುಂಬ ಸಣ್ಣ ಇದ್ದ. ಎಳ್ಳೀರು ಹೆಂಗೆ ಕುಡಿದ್ವಿ ಅಂದರೆ ಎಳ್ಳೀರಲ್ಲೇ ಫುಲ್ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟಿದ್ವಿ. ಸೊ ಹಾಗೆಯೇ ಇಲ್ಲಿ ಹೆಸ್ರು ಕಾಳು ಹಾಕಿದ್ರಿ ಅಲ್ವಾ, ಸ್ವಲ್ಪ ಹಂಗೆ ಹಸಿ ತಿನ್ನೋಣ ಅಂದ್ಬಿಟ್ಟು ಸ್ವಲ್ಪ ಕಿತ್ಕೊಂಡ್ಬಿಟ್ಟು ತಿನ್ಕೊಂಡು ಮನೆಗೆ ಹೋದ್ವಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.